A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ನಾಗಮೋಹನ್ ದಾಸ್ ವರದಿ ಖಂಡಿಸಿ ಅಪಾರ ಸಂಖ್ಯೆಯಲ್ಲಿ ಪ್ರತಿಭಟನೆಗೆ ತೆರಳಿದ ಭೋವಿ ಸಮುದಾಯದವರು. ನಾಗಮೋಹನ್ ದಾಸ್ ವರದಿ ಖಂಡಿಸಿ ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಚಿಂತಾಮಣಿ ತಾಲೂಕುದಾದ್ಯಂತ ಭೋವಿ ಸಮುದಾಯದ ಜನಾಂಗದವರು ಸುಮಾರು 20ಕ್ಕಿಂತ ಹೆಚ್ಚು ಬಸ್ಸುಗಳಿಂದ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಲು ಹೊರಟರು. ಬಸ್ಸುಗಳನ್ನು ತೆರಳಲು ಚಾಲನೆ ನೀಡಿದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶ್ರೀನಿವಾಸ್ ಹಾಗೂ ಭೋವಿ ಸಮುದಾಯದ ಜಿಲ್ಲಾಧ್ಯಕ್ಷರಾದ ಎಂ ಗುರಪ್ಪ ಮಾತನಾಡಿ, ಎಸ್ಸಿ ಒಳ ಮೀಸಲಾತಿಯಲ್ಲಿ ಸಿ ಕ್ಯಾಟಗರಿಯಿಂದ ಕೊರಚ ಕೊರಮ ಲಂಬಾಣಿ ಭೋವಿ ಸಮಾಜಗಳನ್ನು ಒಳಗೊಂಡ 65 ಜಾತಿಗಳಿಗೆ ತೀವ್ರ ಅನ್ಯಾಯವಾಗುತ್ತಿದೆ. ಅದಕ್ಕಾಗಿ ಒಳ ಮೀಸಲಾತಿ ರದ್ದು ಮಾಡಿ ಈ ಹಿಂದಿನ ಮೀಸಲಾತಿಯಂತೆ ನೇಮಕಾತಿ ಮಾಡಬೇಕೆಂದು ಒತ್ತಾಯಿಸಿದವರು. ಕೂಡಲೇ ಸರ್ಕಾರ ಇದರ ಬಗ್ಗೆ ಗಮನ ವಹಿಸದಿದ್ದರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಹೋರಾಟಗಳು ನಡೆಯುತ್ತವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಬತ್ತಲಹಳ್ಳಿ ಶ್ರೀನಿವಾಸ್, ನಾರಾಯಣಸ್ವಾಮಿ, ಮುನಿವೆಂಕಟಪ್ಪ, ಕೃಷ್ಣಪ್ಪ, ಸಿದ್ದಪ್ಪ, ಗ್ರಾಮ ಪಂಚಾಯಿತಿ ಸದಸ್ಯರಾದ ವೆಂಕಟರಮಣ, ಎಸ್ ಪ್ರದೀಪ್, ಟಿಎಸ್ ಶಿವಾನಂದ, ರಾಜಣ್ಣ, ದ್ಯಾವಪ್ಪ, ಶ್ರೀನಿವಾಸ್, ರವಿಚಂದ್ರ, ವೆಂಕಟೇಶ್, ತಿಮ್ಮಣ್ಣ, ಪ್ರಕಾಶ್, ಶ್ರೀನಾಥ್, ನಾಗರಾಜ್, ಜಯರಾಮ್, ವೆಂಕಟಸ್ವಾಮಿ ಸೇರಿದಂತೆ ಮತ್ತಿತರರು ಇದ್ದರು. ಇವತ್ತು ಮಂಗಳವಾರ ವಿಧಾನಸೌಧದಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಏನು ಮೀಸಲಾತಿ ಒಕ್ಕೂಟ ಇದೆ, ರಾಜ್ಯದಿಂದ ನಮ್ಮ ಸ್ವಾಮೀಜಿಯವರ ನೇತೃತ್ವದಲ್ಲಿ ಏನು ಇವತ್ತು ಏನು ಮೀಸಲಾತಿ ಒಂದು ಬಗ್ಗೆ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದಕ್ಕೋಸ್ಕರ ಎಲ್ಲ ರಾಜ್ಯದಿಂದಲೂ ಎಲ್ಲ ಜಿಲ್ಲೆಗಳಿಂದಲೂ ಜನರು ಬರ್ತಾ ಇದ್ದಾರೆ. ಆದರೆ ಚಿಂತಾಮಣಿ ತಾಲೂಕಿಂದ ನಾವು ಇವತ್ತು ಸುಮಾರು 18 ಬಸ್ಸುಗಳಲ್ಲಿ ನಾವು ಚಿಂತಾಮಣಿಯಲ್ಲಿ ಹೊರಡ್ತಾ ಇದ್ದೀವಿ. ನಾವು ಭೋವಿ ಜನಾಂಗದಿಂದ ಮತ್ತು ಇವತ್ತು ಏನು ಈ ಸಿ ಗ್ರೂಪು ಏನು ಒಳ ಮೀಸಲಾತಿ ಇದೆಯೇ ಅದರ ಬಗ್ಗೆ ಏನು ನಿರ್ಣಯ ತಗೊಂಡಿದ್ದಾರೆ ಸರ್ಕಾರ, ಅದರ ಮೇಲೆ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ನಮಗೆ ನ್ಯಾಯಯುತವಾದ ಹಳೆ ಪದ್ಧತಿ ಏನಿದೆ ಅದರ ಪ್ರಕಾರ ನಾವು ಇದು ಮೀಸಲಾತಿಯನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಮೀಸಲಾತಿ ಸಂರಕ್ಷಣಾ ವೇದಿಕೆಯಿಂದ ಒಂದು ಕರೆ ಮಾಡಿರುವುದರಿಂದ ಇವತ್ತು ನಾವು ರಾಜ್ಯದಲ್ಲಿ ಪ್ರತಿಭಟನೆಯನ್ನು ಮುಂದುವರಿಸಲು ನಾವು ಬೆಂಗಳೂರಿಗೆ ಫ್ರೀಡಂ ಪಾರ್ಕ್ನಲ್ಲಿ ಹಮ್ಮಿಕೊಂಡಿದ್ದೇವೆ. ಆದ್ದರಿಂದ ನಾವು ಚಿಂತಾಮಣಿ ತಾಲೂಕಿಂದ ಸುಮಾರು ಜನಗಳು ನಾವು ಈ ಪ್ರತಿಭಟನೆ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲು ಹೋಗ್ತಾ ಇದ್ದೇವೆ. ಪತ್ರಿಕಾ ಸ್ನೇಹಿತರಲ್ಲಿ ಮನವಿ ಮಾಡಿಕೊಳ್ಳೋದಂದರೆ, ಈ ದಿನ ನಾವು ಬೆಂಗಳೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನಮ್ಮ ಚಿಂತಾಮಣಿಯಿಂದ ಸುಮಾರು 18 ಬಸ್ಸುಗಳು ಹಾಗೂ ಒಂದು 8 ಟಾಟಾ ಸುಮೋಗಳ ಮುಖಾಂತರ ನಾವು ಇವತ್ತು ನಮ್ಮ ಪರಮ ಪೂಜ್ಯ ನಿರಂಜನ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಒಂದು ಹೋರಾಟಕ್ಕೆ ನಾವು ಇವತ್ತು ಬೆಂಬಲವನ್ನು ನೀಡ್ತಾ ಇದ್ವಿ. ಆ ಒಂದು ನಮಗೆ ನ್ಯಾಯ ಸಿಗಬೇಕು. ಆ ನ್ಯಾಯಕ್ಕೋಸ್ಕರ ಇವತ್ತು ಭೋವಿ ಸಮಾಜಕ್ಕೆ ಅನ್ಯಾಯ ಆಗಿದೆ. ಇವಾಗ ಅಂಕಿಅಂಶದಲ್ಲಿ ABC ಸಿಯಲ್ಲಿ ನಮಗೆ ಅನ್ಯಾಯ ಆಗಿದೆ. ಅನ್ಯಾಯದ ವಿರುದ್ಧ ಇವತ್ತು ನಾವು ನಮ್ಮ ಹಕ್ಕನ್ನು ನಾವು ಕೇಳೋದಕ್ಕೆ ಇವತ್ತು ನಾವು ಫ್ರೀಡಂ ಪಾರ್ಕ್ಗೆ ಇವತ್ತು ನಾವು ನಮ್ಮ ಸಮಾಜದ ಕಡೆಯಿಂದ ನಾವು ಇವತ್ತು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ. ಆ ಹೋರಾಟ ಇವತ್ತು ಯಶಸ್ವಿ ಆಗಿ ನಮಗೆ ಇಂದಿನ ಏನು ಒಂದು ಮೀಸಲಾತಿ ಇತ್ತು ಆ ಮೀಸಲಾತಿ ಪದ್ಧತಿಯನ್ನು ಅದು ಜಾರಿಗೆ ತರಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಹೋರಾಟಕ್ಕೆ ಹೋಗ್ತಾ ಇದ್ವಿ. ಆ ಹೋರಾಟಕ್ಕೆ ಶುಭವಾಗಲಿ ಅಂತ ಹೇಳ್ಬಿಟ್ಟು ನನ್ನ ಹೆಸರು ಗುರಪ್ಪ, ನಾನು ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರು ಹಾಗೂ ರಾಜ್ಯ ಉಪಾಧ್ಯಕ್ಷರಾದಂತಹ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಜೈ